ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು 5 ಎಸ್ಸೆಗಳನ್ನ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಟಾಪ್ 20 ಇದೆ, ನಾನು ಅದರಲ್ಲಿ 5 ಮೋಸ್ಟ್ ಇಂಪಾರ್ಟೆಂಟ್ನ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. 5 ಅಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಆಗಲಿಲ್ಲ ಅಂದರೂ 3 ಹೇಳ್ತೀನಿ, ಇನ್ನೂ ಅದಕ್ಕೂ 3ನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಮೂರರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ. ಸೊ ಬನ್ನಿ, ಮೊದಲನೇದು ಈ ಸ್ವಚ್ಛ ಭಾರತ್ ಅಭಿಯಾನ. ಇದು ಇಂಪಾರ್ಟೆಂಟು, ಇಟ್ಕೊಂಡಿರಿ ಒಂದು ಮೈಂಡಲ್ಲಿ. ನಾನು 100% ಅಂತ ಹಾಕಿರೋದು ಮಾತ್ರ ಕರೆಕ್ಟಾಗಿ ಓದ್ಕೊಂಡು ಹೋಗಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತೀನಿ. ಮೊದಲನೇದು ಗೊತ್ತಲ್ಲ ನಿಮಗೆ ಪಾಯಿಂಟ್ ಏನು ಬರೀಬೇಕಂತ. ಇಂಟ್ರೊಡಕ್ಷನ್, ಇನ್ಫಾರ್ಮೇಷನ್ ಅಬೌಟ್ ಸ್ವಚ್ಛ ಭಾರತ್ ಅಭಿಯಾನ್, ಒಂದು ಕನ್ಕ್ಲೂಷನ್. ನೋಡಿ, ಇದು 1 ಮಾರ್ಕ್ಸ್ ಬರುತ್ತೆ. ಇದು ಬರೆದ್ರೆ ಇದು 2 ಮಾರ್ಕ್ಸು. ಈ ಪಾಯಿಂಟ್ಗೆ ಇದಕ್ಕೆ 1 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸ್. ಇಷ್ಟನ್ನು ಕರೆಕ್ಟಾಗಿ ನೋಡಿ ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಇವಾಗ ನಾನು ಕೊಡ್ತಾ ಇರೋಂಥದ್ದು ಟಾಪ್ ಮೋಸ್ಟ್ ಅಂದರೆ ಅದು ಈ ಕೋವಿಡ್-19. ಇದು ಒಂದು 100% ಶ್ಯೂರ್ ಇರುವಂಥ ಒಂದು ಕ್ವೆಶನ್. ಪಕ್ಕ ಒಂದು ಕೋವಿಡ್-19 ಬಗ್ಗೆ ಬಂದೇ ಬರುತ್ತೆ. ನೋಡಿ, ನಾನು ಸುಲಭವಾಗಿ ಕೊಟ್ಟಿದ್ದೀನಿ, PDF ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಂಟ್ರಡಕ್ಷನಲ್ಲಿ ಏನೇನು ಆನ್ March 11, 2020 WHO declared that COVID-19 was a global pandemic. Coronaviruses can cause respiratory illness and humans. ಆಮೇಲೆ the new strain of coronavirus was first reported in Wuhan, China in December 2019. ನೋಡಿ, ಅದೇ ರೀತಿ ಪ್ರಿವೆಂಟಿವ್ ಮೆಜರ್ಸ್ ಆಫ್ ಕೋವಿಡ್-19 ಏನು ಮೆಜರ್ಸ್ನ ತಗೋಬೇಕು. Keep 6 feet social distance from others. Wear a mask that covers your mouth and nose. ಇವೆಲ್ಲ ನೀವು ಓನಾಗೂ ಬರಿಬೋದು. ಸೊ ನೋಡೋಣ ಬನ್ನಿ. ಆಮೇಲೆ ಒಂದು ವ್ಯಾಕ್ಸಿನೇಷನ್, ಒಂದು ಭಾರತ ಮಾಡ್ತಲ್ಲ, ಕೋವ್ಯಾಕ್ಸಿನು, ಕೋವಿಶೀಲ್ಡು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಬರೀರಿ. ಇನ್ನೂ ಹೆಚ್ಚು ಪಾಯಿಂಟ್ ಸಿಗ್ಬಿಡುತ್ತೆ ನಿಮಗೆ. ಸೊ ಲಾಸ್ಟಲ್ಲಿ ಹೆಲ್ತ್ ನೋಡಿ, ಕನ್ಕ್ಲೂಷನಲ್ಲಿ ಇಲ್ಲಿ ಒಂದು ಗಾದೆಯನ್ನು ಯೂಸ್ ಮಾಡಿದ್ದೀನಿ ನಾನು, ಹೆಲ್ತ್ ಈಸ್ ವೆಲ್ತ್, ಈ ಥರ ಎಲ್ಲ. ಸೊ ಈ ಥರ ಎಲ್ಲ ಮಾಡಿ ಬರೆಯೋದ್ರಿಂದ ಒಂದು ಪ್ರಬಂಧದ್ದು ಏನಂದರೆ, ಬರೆದ ದೇಶದ ಒಂದು ತೂಕ ಹೆಚ್ಚುತ್ತೆ. ನೋಡಿದರೆ ತೂಕ ನೋಡಿ, ಮೇಯ್ನ್ ಏನಂದರೆ ಈ ಒಂದು ಡೇಟ್ಸು, ಪ್ಲೇಸಸ್ಸು, ಮತ್ತು ಅದೇ ರೀತಿ ಮೆಜರ್ಸು, ಅದೇ ರೀತಿ ಒಂದು ಈ ಪ್ರವರ್ಬ್ಗಳು ಅಂದರೆ ಈ ಗಾದೆಗಳು ನೋಡಿ, ಇದೆಲ್ಲ ಮಾಡೋದ್ರಿಂದ ಏನು ನೋಡಿ, ಇವೆಲ್ಲ ಸ್ಟ್ಯಾಟ್ಸ್ ಎಲ್ಲ ಬರೆಯೋದ್ರಿಂದ ಒಂದು ಆ ಎಸ್ಸೆಯ ಒಂದು ತೂಕ ಹೆಚ್ಚುತ್ತೆ. ನೋಡೋರಿಗೆ ವ್ಯಾಲ್ಯೂಯೇಷನ್ಸ್ಗೆ ಚೆನ್ನಾಗಿ ಬರೆದವನೇ, ಇವೆಲ್ಲ ನೆನ್ಪಿಕೊಂಬರ್ದವನೇ ಅಂತ ಅವ್ರಿಗೊಂದು ಉಳಿಯುತ್ತೆ. ಅವ್ರಿಗೂ ಗೊತ್ತಾಗ್ಬಿಡುತ್ತೆ, ಇವನು ಓದೋನು ಚೆನ್ನಾಗಂತ ನೋಡಿ. ಮತ್ತು ಇವಾಗ ಒಂದನೇದು ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಈ ಒಂದು ಏರ್ ಪೊಲ್ಯೂಷನ್. ಇದು ಇಂಪಾರ್ಟೆಂಟು. ನಾನು ಇದು ಪೊಲ್ಯೂಷನ್ ಬಗ್ಗೆ ಹೇಳ್ತೀನಿ. ಪೊಲ್ಯೂಷನ್ ಬಗ್ಗೆ ಒಂದು ಕ್ವೆಶನ್ ಫಿಕ್ಸ್ ಆಗಿರುತ್ತೆ, ಅದು ಮತ್ತೆ ಹೇಳ್ತೇನೆ ನಿಮಗೆ. ಒಂದು ಕ್ವೆಶನ್ ಫಿಕ್ಸು, ಏರ್ ಪೊಲ್ಯೂಷನ್ ಆರ್ ವಾಟರ್ ಪೊಲ್ಯೂಷನ್ ಯಾವುದಾದ್ರೂ ಒಂದು ಕನ್ಫರ್ಮ್ ಒಂದು ಕ್ವೆಶನ್ ಇದೆ. ಸೊ ನೋಡ್ತಾ ಹೋಗಿ. ನೋಡಿ, ಇಂಟ್ರೊಡಕ್ಷನ್ನು, ಆಮೇಲೆ ಅದರದ್ದೊಂದು ಏನೇನಿದೆ ಅದರದ್ದೊಂದು ರೀಸನ್ಸ್ ಫಾರ್ ಪೊಲ್ಯೂಷನ್ ಅವೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಲಾಸ್ಟ್ ಕನ್ಕ್ಲೂಷನ್. ಇಂಟ್ರೊಡಕ್ಷನ್ಗೆ 1 ಮಾರ್ಕ್ಸು. ಈ ರೀಸನ್ ಅವೆಲ್ಲ ಬರೀತಿರಲ್ಲ, ಸೆಕೆಂಡ್ ಬಾಡಿ ಆಫ್ ದ ಬಾಡಿ ಇದು ಅದ್ರದ್ದು 2 ಮಾರ್ಕ್ಸು. ಲಾಸ್ಟ್ ಕನ್ಕ್ಲೂಷನ್ನು 1 ಮಾರ್ಕ್. ನೋಡ್ತಾ ಹೋಗಿ. ಇದೇನು ಅಷ್ಟು ಓದಕ್ಕೆ ಹೋಗಬೇಡಿ. ಬೇಟಿ ಬಚಾವೋ ಬೇಟಿ ಪಡಾವೋ ಬೇಡ. ಈ ಒಂದು ಕೋವಿಡ್-19 ಇಲ್ಲೇ ಇದೆ ನೋಡಿ, ಮತ್ತು ನೋಡೋಂಗಿದ್ರೆ ಇದು ನೋಡ್ಬೋದು. ಟೋಟಲ್ ಅದು ಒಂದೇ, ಬಟ್ ನಾನು ಇಲ್ಲಿ 2 ಮಿಸ್ ಆಗಿಬಿಟ್ಟು ಅಲ್ಲೆಲ್ಲಿ ಎಡಿಟ್ ಆಗಿದೆ. ಸೊ ಅದನ್ನು 2ನ್ನ ಇನ್ಕ್ಲೂಡ್ ಮಾಡ್ಕೊಂಡು ಬರೀರಿ. 2 ಸೇಮೇ. ಒಂದು ಇದು ಬೇಡ, ಕಂಪ್ಯೂಟರು ಬೇಡ, ನಾನು ಹೇಳೋದು ಮಾತ್ರ ಓದಿ ಸಾಕು, ಇನ್ನು ಎಕ್ಸ್ಟ್ರಾ ಓದಬೇಡಿ. ಈ ಪೊಲ್ಯೂಷನ್ ಹೇಳಿದ್ನಲ್ಲ, ಏರ್ ಪೊಲ್ಯೂಷನ್ ಇಲ್ಲ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇಲ್ಲ ವಾಟರ್ ಪೊಲ್ಯೂಷನ್, ಇದರಲ್ಲೂ ಒಂದು ಕ್ವೆಶನ್ ಫಿಕ್ಸ್. ದೇವಣ ಈ ಒಂದು ಮೊಬೈಲ್ ಫೋನ್ಸು, ಇಂಟರ್ನೆಟ್ಟು ಇದ್ರ ಬಗ್ಗೆ ಒಂದಿರುತ್ತೆ. ಸೊ ಅದು ಹೇಳ್ತೀನಿ ರೀ, ಲಾಸ್ಟಲ್ಲಿ ಎಷ್ಟು ಓದಬೇಕಂತ ನಾನು ಒಂದು ಟಾಪ್ 3 ತೆಗೆದುಕೊಡ್ತೀನಿ ನಿಮಗೆ. ಅಷ್ಟೇ ಚೆನ್ನಾಗಿ ಓದಿ. ಇನ್ನು ನೋಡ್ಕೊಳ್ಳಿ, ಆನ್ಸರ್ ಚೆನ್ನಾಗಿದೆ ಇಲ್ಲಿ ನೋಡಿ. ಇದೆಲ್ಲ ನೋಡ್ತಾ ಹೋಗಿ. ಇಂಟರ್ನೆಟ್ ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಓದ್ತೀನಿ ಅನ್ನೋರು, ಸೊ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಅನ್ನೋರೆಲ್ಲ ದಯವಿಟ್ಟು ಪ್ಲೀಸ್ ಫುಲ್ಲು ಓದಿ. ಈ ಥರ ಯಾವುದು ಸ್ಕಿಪ್ ಮಾಡಿಬಿಡಿ. ಓದ್ತೀನಿ ಚೆನ್ನಾಗಿ ಓದೋ ಅಂದರೆ ಅಂಥವ್ರಿಗೆ ನಾನು 5 ಕೊಡ್ತೀನಿ. ಇವ್ರಿಗೆ ಇಲ್ಲ ಟಾಪ್ ಮೋಸ್ಟ್ ಬೇಕಂದರೆ ಅವ್ರಿಗೆ 3 ಕೊಡ್ತೀನಿ.
ನೋಡಿ ಇವಾಗ ಟಾಪ್ 3 ಯಾವುದಂದರೆ ಒಂದು ಇಂಟರ್ನೆಟ್ ಒಂದು ಕನ್ಫರ್ಮ್ ಅಂದ್ಕೊಳ್ಳಿ. ಈ ಇಂಟರ್ನೆಟ್ ಅಂದರೆ ಈ ಮೊಬೈಲ್ ಫೋನ್ಸು ಈ ಇಂಟರ್ನೆಟ್ ಇದ್ರ ಬಗ್ಗೆನೇ ಒಂದು ಬಂದೇ ಬರುತ್ತೆ, ಅದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡೆ. ಆಮೇಲೆ ಒಂದು ಪೊಲ್ಯೂಷನ್ ಬಗ್ಗೆ ಬರುತ್ತೆ, ಒಂದು ಈ ರೀಸೆಂಟ್ ಆಗಿರುವಂಥ ಒಂದು ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಈ ಕೋವಿಡ್-19 ಇದು ಕನ್ಫರ್ಮ್. ಸೊ ಈ ಮೂರನ್ನು ಚೆನ್ನಾಗಿ ನೋಡ್ಕೊಂಡವ್ರಿಗೆ ಇದು ಕನ್ಫರ್ಮ್ ಔಟ್ ಆಫ್ ಔಟ್ ಈ ಎಸ್ಸೆಯಲ್ಲಿ ಬಂದ್ಬಿಡುತ್ತೆ ನಿಮಗೆ. ನೋಡ್ತಾ ಹೋಗಿ ನೋಡಿ ಏನಂದರೆ ಟುಡೇ ದ ಇಂಟರ್ನೆಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಇನ್ ದ ವರ್ಲ್ಡ್. ದ ಇಂಟರ್ನೆಟ್ ಈಸ್ ಕಲೆಕ್ಷನ್ ಆಫ್ ವೇರಿಯಸ್ ಸರ್ವಿಸಸ್ ಆ್ಯಂಡ್ ರಿಸೋರ್ಸಸ್. ನೋಡಿ ಒಂದು ಅಡ್ವಾಂಟೇಜು ಇವೆಲ್ಲ ನೋಡಿ, ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಇವೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಒಂದು ತೂಕ ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನಿಮಗೆ. ನೋಡಿ ಪಾಯಿಂಟ್ಗಳು 5 ಪಾಯಿಂಟೇ ಕೊಟ್ಟಿದ್ದೀನಿ, ಕ್ಲೀನಾಗಿ ನೆನಪಿಕೊಳ್ಳಿ ಅಂತ. ಟು ಗೆಟ್ ನಾಲೆಡ್ಜ್ ಎನಿ ಟೈಮ್ ಆ್ಯಂಡ್ ಎನಿವೇರ್, ಯೂಸ್ಫುಲ್ ಫಾರ್ ಆನ್ಲೈನ್ ಬ್ಯಾಂಕಿಂಗ್ ಆ್ಯಂಡ್ ಶಾಪಿಂಗ್, ಹೆಲ್ಪ್ಸ್ ಟು ಅಟೆಂಡ್ ಆನ್ಲೈನ್ ಕ್ಲಾಸ್ ಆ್ಯಂಡ್ ಮೀಟಿಂಗ್, ಟು ನೋ ಕರೆಂಟ್ ಅಫೇರ್ಸ್ ಆ್ಯಂಡ್ ನ್ಯೂಸ್ ಆಫ್ ದ ವರ್ಲ್ಡ್, ಬುಕ್ಕಿಂಗ್ ಟಿಕೆಟ್, ಅಟೆಂಡಿಂಗ್ ಲೈವ್ ಕ್ಲಾಸಸ್ ಎಕ್ಸೆಟ್ರಾ. ನೋಡಿ ಈ ಕೋವಿಡ್ ಟೈಮಲ್ಲಿ ನೀವೇ ಮಾಡಿಲ್ವ ಇದೆಲ್ಲ, ಸೊ ಅದೇ ಥರ ಇದು ಸೇಮೇ ಡಿಸ್ಅಡ್ವಾಂಟೇಜಸ್. ಅದಾದಮೇಲೆ ಲಾಸ್ಟ್ ಒಂದು 2-3 ಲೈನಲ್ಲಿ ಒಂದು ಕನ್ಕ್ಲೂಷನ್ ಕೊಡಿ. ಇಂಟರ್ನೆಟ್ has made our lives extremely comfortable as well as interesting. However, just excess of everything is bad. The over usage of the internet is also bad for our mental, physical and social health. ನೋಡಿ ಇದೇನು ಜಾಸ್ತಿ ಬೇಡ. ಇದು ನೋಡಿ ವಾಟರ್ ಹೇಳಿದ್ದೀನಿ ನಾನು, ವಾಟರು ಏರು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ವಾಟರ್ ಈಸ್ ಎ ಫ್ರೀ ಗಿಫ್ಟ್ ಫ್ರಮ್ ದ ನೇಚರ್. ಇಟ್ ಇಸ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. It covers around 70% of the earth. Nowadays, water is being polluted. Man is the main reason for it. ನೋಡಿ ಒಂದು ಕಾಸಸ್ಸು, ಎಫೆಕ್ಟ್ಸು, ರೆಮಿಡೀಸ್ ಫಾರ್ ವಾಟರ್ ಪೊಲ್ಯೂಷನ್ ಎಲ್ಲ ಇದರಲ್ಲಿದೆ. ಇದು ನ್ಯೂಸ್ ಪೇಪರ್ ಇದೇನು ಜಾಸ್ತಿ ಬೇಡ. ಇದೊಂದು ಟೆಲಿವಿಷನ್ ಹೇಳ್ತಾ ಇದ್ದೀನಿ. ಒಂದು ಈ ಆನ್ಲೈನು, ಈ ಮೊಬೈಲ್ಸು, ಈ ಎಲೆಕ್ಟ್ರಿಕಲ್ಸ್ ಬಗ್ಗೆ ಒಂದಿರುತ್ತೆ, ಟೆಲಿವಿಷನು, ಮೊಬೈಲ್ಸ್ ಇಂಥವ್ರ ಬಗ್ಗೆ ಒಂದು ಕ್ವೆಶನ್ ಕನ್ಫರ್ಮ್ ಇರುತ್ತೆ. ಇದೇನು ಬೇಡ. ಗ್ಲೋಬಲ್ ವಾರ್ಮಿಂಗು ಬೇಡ, ನಾನು ಹೇಳೋದು ಮಾತ್ರ ಓದಿ. ನೋಡಿ ನ್ಯಾಷನಲ್ ಇಂಟಿಗ್ರೇಷನ್ ಇದು ಬೇಡ. ಓದ್ತೀನಿ, ತುಂಬ ಓದ್ತೀನಿ ಅನ್ನೋರಿಗೆ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ. ಈ ಆನ್ಲೈನ್ ಕ್ಲಾಸಸ್ ಹೇಳಿದ್ನಲ್ಲ, ಈ ಆನ್ಲೈನ್ ಬಗ್ಗೆ ಒಂದು ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಕ್ಲೀನ್ ಆ್ಯಂಡ್ ಹೈಜೀನ್ ಇದು ಬೇಡ. ನೋಡಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಬಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ. ಹಿಂಗೆ ಸ್ವಲ್ಪ ಕಣ್ಣಾಡಿಸಿ ಅಷ್ಟೇ, ನಿಮಗೆ ಗೊತ್ತು ವಾಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸು ಎಲ್ಲ ಇದರಲ್ಲೇ ಇರುತ್ತೆ, ಏನೇನು ಥರ ಇರುತ್ತೆ, ಒಬ್ಬೊಬ್ಬರು ಆಡೋದು ಇದು ಬೇಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್. ಸ್ಪೋರ್ಟ್ಸು ತಪ್ಪಿದರೆ ಯೋಗ ಆ್ಯಂಡ್ ಮೆಡಿಟೇಷನ್ ಇದು ಕನ್ಫರ್ಮ್ ಅಂದ್ಕೊಳ್ಳಿ ಒಂದು ಕ್ವೆಶನು. ಎಸ್ ನೋಡಿದ್ರಲ್ಲ, ಇಷ್ಟಿದೆ ಟೋಟಲು. ಇವಾಗ ನಾನು ಹೇಳೋದಂದರೆ ಒಂದು ಟಾಪ್ 3 ಹೇಳ್ತಾಯಿದ್ದೀನಿ. ಏನಂದರೆ ಮೊದಲನೇದು ಒಂದು ಇಂಟರ್ನೆಟ್ ಬಗ್ಗೆ ಒಂದು ಓದ್ಕೊಳ್ಳಿ. ಇಂಟರ್ನೆಟ್ ಅಂದರೆ ಇನ್ಕ್ಲೂಡಿಂಗ್ ಮೊಬೈಲ್ ಫೋನ್ಸ್, ನೆಟ್ವರ್ಕ್ಸ್, ಇಂಟರ್ನೆಟ್, ಈ ಆನ್ಲೈನ್ ಕ್ಲಾಸಸ್ ಇದೆಲ್ಲ ಸೇರಿ ಒಂದು ಇಂಟರ್ನೆಟ್ ಬಗ್ಗೆ ಎಲ್ಲನೂ ಚೂರು ಓದ್ಕೊಳ್ಳಿ. ಎಲ್ಲನೂ ಇನ್ಕ್ಲೂಡ್ ಮಾಡಿ ಬರ್ಬಿಡ್ಬೋದು, ಏನು ಕೇಳಿದ್ರು ಅದೇ ಬರ್ಬಿಡಿ. ಇಂಟರ್ನೆಟ್ ಬಗ್ಗೆ ಒಂದು ಓದ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಒಂದು ಪೊಲ್ಯೂಷನ್ ಬಗ್ಗೆ ಒಂದು ಓದ್ಕೊಳ್ಳಿ. ಪೊಲ್ಯೂಷನ್ ಯಾವುದು? ಈ ಏರ್ ಪೊಲ್ಯೂಷನ್, ಈ ವಾಟರ್ ಪೊಲ್ಯೂಷನ್, ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದ್ರ ಬಗ್ಗೆ ಒಂದು ಕನ್ಫರ್ಮ್ ಕ್ವೆಶನಲ್ಲಿ ಟೋಟಲ್ 3 ಇರುತ್ತೆ, ಒಂದು ಬರಿಬೋದು. ಅದಾದಮೇಲೆ ಇನ್ನೊಂದು ಏನಂದರೆ ಈ ಸ್ಪೋರ್ಟ್ಸು ಅಥವಾ ಯೋಗ ಇದ್ರ ಬಗ್ಗೆ ಸುಮ್ಮನೆ ಓದ್ಕೊಳ್ಳಿ, ಒಂದು ಬಂದರೂ ಬರೀರಿ. ಅದು ಆಗಲಿಲ್ಲ ಅಂದರೆ ಈ ಕೋವಿಡ್-19 ಮಾತ್ರ ಕನ್ಫರ್ಮ್ ಓದ್ಕೊಂಡಿರಿ, ಯಾಕಂದರೆ ಇದು ಡೆಫಿನೆಟ್ ಕ್ವೆಶನ್ ಕೋವಿಡ್-19. ಸೊ ಅದಕ್ಕಾಗಿ ಹೇಳ್ತಾಯಿದ್ದೀನಿ. ಇನ್ನು ಮತ್ತೊಮ್ಮೆ ಕೋವಿಡ್-19 ಹೇಳಿದ್ನಲ್ಲ, ಟಾಪ್ 3 ಇವು. ಇದರಲ್ಲಿ ಆನ್ಸರ್ಗಳಿವೆ, ತುಂಬ ಸುಲಭವಾಗಿವೆ, ಕರೆಕ್ಟಾಗಿ ಇದ್ರಲ್ಲಿ ನೋಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ. ಮುಂದಿನ ವೀಡಿಯೋದಲ್ಲಿ ತೆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.